ಉತ್ತಮ ಗುಣಮಟ್ಟದ ರಸ್ತೆ ನಿರ್ಮಾಣ ಮಾಡುತ್ತಿದ್ದಾರೆ ಎಂದು ಸಾರ್ವಜನಿಕರು ಹಾಗೂ ವಾಹನ ಸವಾರರು ತಮ್ಮ ಅಭಿಲಾಷೆಯನ್ನು ವ್ಯಕ್ತಪಡಿಸಿದರು. ಉತ್ತಮ ಗುಣಮಟ್ಟದ ರಸ್ತೆ ನಿರ್ಮಾಣ ಮಾಡುತ್ತಿದ್ದಾರೆ ಎಂದು ಸಾರ್ವಜನಿಕರು ಹಾಗೂ ವಾಹನ ಸವಾರರು ತಮ್ಮ ಅಭಿಲಾಷೆಯನ್ನು ವ್ಯಕ್ತಪಡಿಸಿದರು. ಬಸವನ ಬಾಗೇವಾಡಿ ವಿಧಾನಸಭಾ ಮತಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುವಂತ ಕೊಲ್ಹಾರ ತಾಲ್ಲೂಕಿನ ರಾಷ್ಟ್ರೀಯ ಹೆದ್ದಾರಿ 52 ರಿಂದ ಉಪ್ಪಲ್ದಿನ್ನಿ ಜಮಖಂಡಿ ಮಾರ್ಗದ ರಸ್ತೆಯನ್ನು ಹಳೆ ಕೊಲ್ಹಾರ ರಸ್ತೆವರೆಗೂ ಒಳ್ಳೆಯ ಗುಣಮಟ್ಟದ ಉತ್ತಮ ರಸ್ತೆಯನ್ನಾಗಿ ನಿರ್ಮಾಣ ಮಾಡಲಾಗುತ್ತಿದೆ. ಈ ಮೊದಲು ಸಿಂಗಲ್ ಆಗಿದ ರಸ್ತೆ ಇವಾಗ ಸಾಕಷ್ಟು ಅಗಲೀಕರಣವ ಮಾಡಲಾಗಿದೆ. 1 ಕಿಲೋಮೀಟರ್ ದೂರದವರೆಗೂ ಎದುರಿಗೆ ಬರುತ್ತಗತ್ತಿರುವಂತಹ ವಾಹನ ಸಹ ಸ್ಪಷ್ಟವಾಗಿ ಕಣ್ಣಿಗೆ ಕಾಣುವಂತಾಗಿದೆ. ಒಳ್ಳೆಯ ಜಲ್ಲಿಕಲ್ಲು, ಮರಳಿನ ಮಿಶ್ರಣ ಹಾಗೂ ವೆಟ್ ಮಿಕ್ಸ್ ಮ್ಯಾಕಾಡಮ್ ಹಾಕಿ ರೋಲರ್ನಿಂದ ಗಟ್ಟಿಯಾಗಿ ಸಮತಟ್ಟು ಮಾಡಿರುತ್ತಾರೆ. ರಸ್ತೆ ಮೇಲಿನ ನೀರು ಸರಗಾವಾಗಿ ಹರಿದು ಹೋಗುವಂತೆ ರಸ್ತೆ ಬದಿಯಲ್ಲಿ ಚರಂಡಿ ಸಹ ನಿರ್ಮಿಸಲಾಗಿದೆ. ರಸ್ತೆ ಸಮತಟ್ಟದ ಕೆಲಸ ಅತ್ಯಂತ ಗುಣಮಟ್ಟದಾಗಿದೆ. ಇನ್ನು ಮುಂದೆ ಒಳ್ಳೆಯ ಗುಣಮಟ್ಟದ ಡಾಂಬರು ಕೆಲಸ ಆದರೆ ಈ ರಸ್ತೆ ವಾಹನಗಳ ಸುಗಮ ಸಂಚಾರಕ್ಕೆ ಸಾರ್ವಜನಿಕರ ಮತ್ತು ಸಾರ್ವಜನಿಕರಿಗೆ ಒಳ್ಳೆಯದು ಆಗುತ್ತದೆ ಎಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು. ನಾನು ಬೆಳ್ಳುಬ್ಬಿ ಗ್ರಾಮದ ಹುಚ್ಚಪ್ಪ ಗಾನಿಗೇರ್ ಅಂತ, ನಾನು ಬಬಲೇಶ್ವರ ಮತಕ್ಷೇತ್ರದ OBC ಮೋರ್ಚಾ ಅಧ್ಯಕ್ಷ ಹುಚ್ಚಪ್ಪ ಗಾನಿಗೇರ್ ಅಂತ ಮಾತಾಡ್ತಾ ಇರೋದು. ಈ ರೋಡು ಒಳ್ಳೆ ತರನಾಗಿ ಕಾಮಗಾರಿ ಆಗಿದೆ. ಮೊದಲಿಗೆ ಹತ್ತಿತ್ತು ರೋಡ, ಆಮ್ಯಾಗ ಈಗ ಆಗಲಾಗಿದೆ. ಮತ್ತು ಆಕ್ಸಿಡೆಂಟ್ ಅಂತೂ ಜಾಸ್ತಿ ಹಾಕಿದ್ದು, ಮುಂದೆ ಬರುವ ವಾಹನಗಳು ಯಾವ ಕಾಣ್ತಿದ್ದಿಲ್ಲ ನಮ್ಗೆ. ಈಗಂತೂ ಒಳ್ಳೆ ತರನಾಗಿ ಕೆಲಸ ಮಾಡಿದ್ದಾರೆ. ಮತ್ತು ಈಗ ರೈತರಿಗೆ ಅನುಕೂಲ ಆಗ್ಬೇಕಂದ್ರೆ ಆ ದಿಬ್ಬಿಗಳನ್ನು ಒಂದು ಸ್ವಲ್ಪ ಸಮ ಮಾಡಿದ್ರೆ ಭಾಳ ಅನುಕೂಲ ಆಕಿತ್ತು ನಮಗೆ. ಯಾಕಂದ್ರೆ ಈಗ ವಾಹನಗಳಂದ್ರೆ ಕಬ್ಬಿನ ಗಾಡಿ ಆಗಲಿ ಯಾವ ಆಗಲಿ ಅಡ್ಡಾಡ್ತಿರ್ತಾವೆ. ಆ ದಿಬ್ಬಿ ಒಂದು ಸ್ವಲ್ಪ ಒಡೆದ ಸಮ ಮಾಡ್ಕೊಂಡ್ರೆ ಭಾಳ ಒಳ್ಳೆಯದಾಕತಿ. ಮತ್ತು ಈಗ ಮುಂದೆ ಈಗಂತೂ ಮೆಟ್ಲಿಂಗ್ ಮಾಡ್ಕೇಸಿಂದ ಈಗ ಕಾಮಗಾರಿ ಮುಂದೆ ಡಾಂಬರೀಕರಣ ಆಕತಿ. ಅದನ್ನಟ್ಟು ಗುಣಮಟ್ಟದಿಂದ ಮಾಡಿರ ಅಂದ್ರೆ ನಮಗೆ ಭಾಳ ಅನುಕೂಲ ಆಕತ್ತ ನಾ ಕೇಳ್ಕೊಳ್ತೀನಿ. ರೋಡ್ ಚಲೋ ಆಗೈತೆ ನೋಡ್ರಿ, ಚಲೋ ಆಗೈತೆ, ಹತ್ತಿರ್ತಾನೆ ಈಗ ಆಗಲಾಗೈತೆ ರೀ. ಎಲ್ದಾರ ಆಗೈತೆ ರೋಡಿಗೆ ರೀ ಇದು ಅಲ್ಲಿ ಒಂದು ಮುಂದೆ ಧಾಬಾ ಆಯ್ತಲ್ಲ ರೀ, ಆ ಧಾಬಾ ತನ ಆಗೈತೆ ರೀ. ಮೊದಲಿನ ಹಳೆ ರೋಡ್ ರೀ, ಹಳೆ ರೋಡಿನ ತನ ಅಲ್ಲಿ ತನ ಮೆಟ್ಲಿಂಗ್ ಇದೇ ಟೈಪ್ ಆಗೈತೆ ರೀ. ಇದೇ ಟೈಪ್ ಮೆಟ್ಲಿಂಗ್ ಚಲೋ ಐತೆ, ಚಲೋ ಆಗೈತೆ ರೋಡ್ ಪೈಲೆ ಯಾವ ರೀತಿ ಐತೆ ರೀ ಇತ್ತು ರೋಡ್ ಪೈಲೆ ಏನು ಅಗದಿ ಹತ್ತಿರ್ತಾನೆ, ಭಾಳ ಹೊಲಸಿರ್ತಾನೆ. ಈಗ ರೋಡ್ನು ಆಗಲಾಗೈತಿ ಮತ್ತು ಅಗದಿ ಚಲೋ ಆಗೈತೆ ರೀ. ಈಗ ಕಿಲ್ಲರ್ ಕಾಣ್ತಾರೆ ರೀ. ಚಲೋನ ಆಗೈತೆ ರೀ, ಅಗದಿ ಒಳ್ಳೇದಾಗೈತೆ ರೋಡ್. ಆವಾಗ ಮೊದಲು ಹತ್ತಿ ಕಂಡಾಟಿ ಹೊಡೆದ ರೋಡ್ ಭಾಳ ಹೊಲಸಾಗೈತೆ ರೀ. ಈಗ ಆವಾಗ ಈಗ ಚಲೋ ಆಗೈತೆ ರೀ. ಈಗ ಅಗದಿ ಆಗಲಾಗೈತಿ, ಈಗ ಅಗದಿ ಚಲೋ ಆಗೈತೆ ರೀ. ಈಗ ಅಗದಿ ಒಳ್ಳೆ ತಾಳ್ಕೆ ಬರ್ತೈತೆ ಬರ್ತೈತೆ ರೀ. ಈಗ ಮೊದಲು ಭಾಳ ಹೊಡೆದಿತ್ತು ರೀ ಅದು. ಆಗ ಮೊದಲಿಂದ ಏನು ಸರಿ ಆಗಿದ್ದಿಲ್ಲ ಅದು. ಈಗ ಏನು ರೀ ಬೇಕಾದಂಥ ವಜ್ಜಿ ಗಾಡಿ ಬಂದ್ರೂ ತಾಳ್ತೈತೆ. ಬೇಸಿಗೆ ಇರ್ತದೆ ಕೊಯ್ಲು ಹೆಂಗಿತ್ತು ರೀ ಅದು? ಭಾಳ ಈ ಮೆಟ್ಲಿಂಗ್ ಹೆಂಗೆ ಮಾಡತ್ತಾರ ಈಗ ರೀ? ಮೆಟ್ಲಿಂಗ್ ಬೇಸಿ ಮಾಡ್ಯಾರ ಬಿಡ್ರಿ. ಮೆಟ್ಲಿಂಗ್ ಬೇಸಿ ಐತೆ ರೀ. ಎಲ್ಲಿ ತನ ಆಗೈತೆ ರೀ ಈಗ ಇದು? ಪೂಜೆ ದಾಬತ್ತಾನ ರೀ. ಈ ಕಡಿ ಗಿಡಿ ಹಾಕಿ ಮೆಟ್ಲಿಂಗ್ ಏನೇನ ಕಡಿ ಹಾಕಾಕತ್ತಾರಲ್ರಿ, ನಾವು ನಡೋದು ಹಾಕೋದು ನಡೋದು ಹಾಕ್ಯಾರ. ಮೆಟ್ಲಿಂಗ್ ಏನು ಚಲೋ ಆಗೈತೆ ಅದ್ರಿ? ತೋರ ಬೇಸಿಗೆ ಇಲ್ಲಿ ಎಲ್ಲಿ ತನ ಪೂರ್ತಿ ಹಿಂಗಾಗೈತೆ ಸಂಪೂರ್ಣ? ನಾವು ಆ ಕಡೆ ನೋಡಿದ್ರಿ, ನಮ್ದು ಇಲ್ಲೇ ಐತವಲ್ಲ. ನಿಮ್ಮ ಹೊಲ್ತನ ಹೆಂಗೈತೆ ರೀ ರೋಡ? ಬೇಸಿಗೆ ಎತ್ತರ ಭಾಳ ಮಾಡ್ಯಾರ ರೋಡ್. ಹಾಟಿಗೆ ರೀ. ನಮಗೆ ಎತ್ತರ ಕಮ್ಮಿ ಇದ್ರೆ ಬೇಸಿಗೆ ನಮ್ಮ ಹೊಲಗಳು ಯಾಕೆ ಅರ್ಜು ಎತ್ತರ ಆಗೈತೆ ಅದು ಭಾಳ ಎತ್ತರ ಆಗೈತೆ. ಮೆಟ್ಲಿಂಗ್ ಹೆಂಗೈತೆ ರೀ? ಚಲೋ ಆಗೈತೆ ರೀ. ಎಲ್ಲಿ ತನ ಮಾಡ್ಯಾರ? ಅಲ್ಲಿ ಪೂರ ಕ್ರಾಸ್ತನ ಮಾಡ್ಯಾರ. ಹಾಂ ಚಲೋ ಇರಂಗಿಲ್ಲ ರೀ, ಯಾಕೆ ಯಾವಾಗ ಬರ್ಬೇಕು ಅಡ್ಡಾಡ್ತೇವೆ. ಹಾಂ ಇದನ್ನು ಈಗ ಸ್ವಲ್ಪ ಬೇಸಿ ಆಗೈತೆ ಅನಿಸ್ತದೆ. ಪೈಲಕ್ಕೆ ಏನು ಚೇಂಜಸ್ ಏನು ಅನಿಸ್ತೈತೆ ರೀ? ಚೇಂಜಸ್ ಅಂದ್ರೆ ಸ್ವಲ್ಪ ಆಗಲಾಗೈತೆ ಮೊದಲಿಕ್ಕಿಂತ. ಹಾಂ ಮತ್ತು ಈಗ ನೋಡಾಕದಲ್ಲಿ ಮೆಟ್ಲಿಂಗ್ ಮೆಟ್ಲಿಂಗ್ ಚಲೋ ಮಾಡಾಕ್ತಾರೆ. ಮೆಟ್ಲಿಂಗ್ ಚಲೋ ಐತ್ರಿ ವರ್ಕ? ಹಾಂ ಮಾಡಾಕ್ತಾರೆ. ಡಾಂಬರ್ ಒಂದು ಹೆಂಗೆ ಹಾಕ್ತಾರೆ ನೋಡ್ಬೇಕು ರೀ. ಈ ಮೆಟ್ಲಿಂಗ್ ವರ್ಕ್ ಅಂಕರು ಮೆಟ್ಲಿಂಗ್ ವರ್ಕ್ ಚಲೋ ಐತ್ರಿ ಇದೆಲ್ಲ. ಹಾಂ ಮೊದಲಿನ ಗರ್ಸ್ ಹಾಕ್ಯಾರ, ಹಾಕಿ ಮಾತ್ರ ಇದು ಕಾಂಕ್ರೀಟ್ ಗಟ್ಟಿ ಇದನ್ನು ಕಡಿ ಹಾಕಾಕತ್ತಾರೆ ರೀ. ಎಲ್ಲ ಬೇಸ್ ಅನಿಸೈತೆ ರೀ. ಪೈಲಕ್ಕೆ ಹತ್ತಿತ್ತು ರೋಡಿಗೆ ಈಗ ಆಗಲಾಗೈತೆ, ಇದಾಗೈತೆ ರೀ. ಡಬಲ್ ಎರಡು ಗಾಡಿ ಬೇಕಾದಂಗೆ. ದಿನ ಬಂದ್ರೆ 2 ಗಾಡಿ ಬೇಕಾದಂಗೆ ಕೊಡ್ರಿ.
ಪೈಲಿ ಈ ರೀತಿ ಒಂದಗಡೆ ಪಾಸ್ ಹಾಕಿದಲ್ಲ ರೀ. ಡಬಲ್ ಬಂದು ಅಂದ್ರೆ ಅದು ಸ್ವಲ್ಪ ಹತ್ತಿತ್ತು ರೀ ಅವಾಗ. ಹ್ಞೂ ಹಿಂಬಾಳ್ಕೆ ಆಗೈತೆ ರೀ. ಮೆಟ್ಲಿಂಗ್ ಕೆಲಸ ಏನು ಚಲೋ ಆಗೈತೆ ರೀ ಅದೆಲ್ಲ. ಎಲ್ಲಿ ತನಕ ಐತ್ರಿ? ಕಮ್ಮಾಗಲಿ ಭಾಳ ಹಾಕಾಕ್ತಾರ. ಹಾಂ ಹಾಂ ಎಲ್ಲಿ ತನಕ ಐತ್ರಿ ಕೆಲಸ? ಇದು ಪೂಜೆ ದಾಬತ್ತನ ಮಾಡ್ಯಾರ ಇದನ್ನು. ಹ್ಞೂ ಅದು ಕಚ್ಕೊಂಡಿ ಕಾಡಿಂದ ಐವತ್ತನ ಮಾಡಕ್ಕ ಅಂತಾರೆ. ಈ ಮೆಟ್ಲಿಂಗ್ ಕೆಲಸ ಹೋಗಿ ಐತಿ ಡಾಂಬರ್ ಒಂದು ಅಚ್ಚುಕಟ್ಟು ಆಗ್ಬೇಕಂದ. ಡಾಂಬರ್ ಒಂದು ಹಚ್ಕಟ್ಟ ಅದಕ್ಕೆ ತಕ್ಕ ಡಾಂಬರ್ ಒಂದು ಹಾಕಿದ್ರಂದ್ರೆ ಹಾಂ ಕೆಲಸ ಬಂದೋಬಸ್ತ್ ಆಗತ್ತೆ ರೀ ಅದೆಲ್ಲ. ಭಾಳ ಹೊಲಸಾಗಿತ್ತು ಸರ್. ಚಲೋ ಐತಲ್ಲ ರೀ. ಚಲೋ ಐತೆ. ಅವ್ರು ಐತಲ್ರಿ ಅದು ಬಡ್ಡ್ಯಾಗ ಮಾಡ್ಲಿಕ್ಕೆ ಕಲ್ಲನ ಐತ್ರಿ. ಅದಕ್ಕೇನು ಮೆಟ್ಲಿಗೆ ಮಾಡ್ಲಿಕ್ಕೂ ನಡೀತದೆ. ಅದ್ರ ಮ್ಯಾಗ ಸ್ವಲ್ಪ ದಿಪ್ಪಾಗ ಡಾಂಬರ್ ಹಾಕಿಬಿಟ್ರೆ ನಡೀತೈತೆ ರೀ. ಅದಕ್ಕೆ ತೆವರನ ಸ್ವಲ್ಪ ಮೊದಲಿಗಿಂತ ಸ್ವಲ್ಪ ಕಂಟ್ರೋಲ್ ಮಾಡ್ಯಾರ. ಇನ್ನೂ ಸ್ವಲ್ಪ ತೆವ್ರ ಕಮ್ಮಿ ಆಗ್ಬೇಕ್ರಿ ಅದು ಅಷ್ಟೇ. ಏನು ಬೇಸಾಗೈತ್ರಿ. ಸಮ ಆಗೈತ್ರಿ ಸಮ ಆಗೈತ್ರಿ. ಅಲ್ಲೊಂದು ಐತ್ರಿ ಅದು ಬೊಬ್ಬರವನ್ನ ಚೌಧರಿ ಮೆಟ್ಟಿನ ಮುಂದೆ. ಅದಕ್ಕೆ ಕಬ್ಬಿನ ಗಾಡಿಗಳದು ಏರ್ಬೇಕಾದ್ರೆ ಒಂದೆರಡು ಡಬಲ್ ಗಾಡಿ ಹಚ್ಚಿ ಏರಿಸ್ತಾರೆ ಅಲ್ಲೇ ಇಲ್ಲೇ. ಅದನ್ನ ಇನ್ನೊಂದು ಸ್ವಲ್ಪ ಮೆಟ್ಲಿಂಗ್ ಮಾಡ್ಕೊಂಡು ಸರಳ ಕಬ್ಬಿನ ಗಾಡಿ ಏರಿ ಹೋಗಂಗೆ ಮಾಡಿದ್ರೆ ಚಲೋ ಆಕತ್ತದ ನಮ್ಮ ಅನಿಸಿಕೆ. ಓಕೆ ಅದೆಲ್ಲ ಹಾಂ. ಮತ್ತು ಇನ್ನೊಂದು ಸ್ವಲ್ಪ ತೆಗೆದಿರೋದಲ್ಲ ಸ್ವಲ್ಪ ಡಾಂಬರ್ ಕ್ವಾಲಿಟಿ ಹಾಕಿದ್ರೆ ಚಲೋ ಆಗತ್ತೆ ರೀ ಇದು. ಈ ಮೆಟ್ಲಿಂಗ್ ಕೆಲಸ ಹೆಂಗಾಗೈತಿ ರೀ? ಮೆಟ್ಲಿಂಗ್ ಕೆಲಸ ಚಲೋ ಆಗೈತೆ ರೀ ಇದೆಲ್ಲ. ಆದರೆ ಇನ್ನೊಂದು ಸ್ವಲ್ಪ ಏನೈತಿ ಇದು ಮೆಟ್ಲಿಂದ ಚಲೋ ಆದ್ರೆ ಪೇಷನ್ ಈಗಂತೂ ಚಲೋ ಆಗೈತೆ ರೀ ಈಗ. ಆದಷ್ಟು ಇನ್ನೊಂದು ಸ್ವಲ್ಪ ಇದಕ್ಕಿಂತ ಒಳ್ಳೆ ರೀತಿಯಲ್ಲಿ ಆದರೆ ಚಲೋ. ಈಗೆಲ್ಲ ಪೂರ್ತಿ ಗುಣಮಟ್ಟದ ಹಂಗೆ ಐತ್ರಿ ಮೆಟ್ಲಿಂಗ್ ಎಲ್ಲ ಪದ್ಧತಿ ಮಾಡ್ಯಾರ. ಹಾಂ ಪದ್ಧತಿ ಮಾಡ್ಯಾರ ಬೆಸ್ಟ್ ಚಲೋ ಆಗೈತೆ ರೀ ಇದೆಲ್ಲ. ಎಲ್ಲಿ ತನಕ ಐತ್ರಿ? ಎಲ್ಲಿ ತನಕ ಐತ್ರಿ ಈಗ? ಪೂಜೆ ದಾಬಾದಿಂದ ಇಲ್ಲಿ ಈ ಮಕ್ಕಳ್ಯಾರು ಹೊಲಗಳದಲ್ರಿ ಅಲ್ಲಿವರೆಗೂ ಆಗೈತೆ. ಇಲ್ಲ ಪೈಲೆ ಹೆಂಗೆ ರೋಡಿನ ಸ್ಥಿತಿ ಹೆಂಗಿತ್ತು ರೀ ಈಗ? ಏನು ಅಡ್ಡಾಡಕ್ಕೆ ಬರ್ಲಾರಂಗಿತ್ತು ರೀ ಮೊದಲನೇ ಥರ. ಇವಾಗ ಏನು ಇದು ಇಲ್ಲ, ತೊಂದರೆ ಇಲ್ಲ. ಮತ್ತು ರೋಡನು ಸ್ವಲ್ಪ ಅಗಲೀಕರಣ ಆಗೈತೆ. ಹಾಂ ಇವಾಗ ಅಚ್ಚುಕಟ್ಟಾಗಿ ಆಗೈತೆ ಬಿಡ್ರಿ ಅದೆಲ್ಲ. ಇನ್ನು ಡಾಂಬರ್ ಐತೆ ನಮ್ಮೆಲ್ಲ ರೈತರಿಗೆ ಅಡ್ಡಾಡಕ್ಕೆ ಮಾಡೋಕೆ ಒಳ್ಳೇದಾಗೈತೆ ರೀ. ಈ ಕ್ವಾಲಿಟಿಯಿಂದ ಮಾಡ್ಯಾರ ನಾ ಅನಿಸ್ತು. ಹಾಂ ಈಗ ಕ್ವಾಲಿಟಿನೇ ಆಗೈತೆ ರೀ. ಕ್ವಾಲಿಟಿ ಚಲೋ ಆಗೈತೆ ರೀ ಇದೆಲ್ಲ ಮೆಟ್ಲಿಂದ. ಸ್ವಲ್ಪ ಡಾಂಬರ್ ಒಂದು ಅಚ್ಚುಕಟ್ಟಾಗಿ ಆಗ್ಬೇಕು. ಹಾಂ ಡಾಂಬರ್ ಒಂದು ಕ್ವಾಲಿಟಿದು ಹಾಕಿಬಿಟ್ರೆ ಮತ್ತು ಯಾವ್ದು ಪರವಾಗಿಲ್ಲ. ಏನು ಒಂದು 6 ತಿಂಗಳು ಹಾಕಿರ್ತಾರೆ ಮತ್ತು 6 ತಿಂಗಳೆಲ್ಲ ಕೆಲಸ ಇಲ್ಲ ಈ ಪೈಪಿನವ್ರದ್ದು ಅವ್ರದ್ದು ಇಲ್ಲ ಕಿತ್ತಾಡಿ ಹೋಗಿಬಿಡ್ತಾರೆ. ಡಾಂಬರ್ ಅಷ್ಟು ಚಲೋ ಕ್ವಾಲಿಟಿದು ಹಾಕಿದರೆ ಏನು ಸ್ವಲ್ಪ ಭಾಳ ದಿನ ಬರ್ಬೋದು ಅಂತ ಹಿಂಗೆ ಮಾಡ್ತಾಯಿದ್ದಾರೆ ಇಲ್ಲಿ. ಅಲ್ಲೇ ಇನ್ನೂ ಇನ್ನೂ ಮಾಡಿಲ್ಲ ಅದು ಹಳೇದ ಅದೇ ಐತ್ರಿ ಇನ್ನು. ಅದೇನು ಮಾಡ್ತಾರೋ ಆಡ್ಸಕತ್ತಾರೆ ಕೆಲಸ ಚಾಲೂ ಐತೆ. ಕೆಲಸ ಹಚ್ಕೊಟ್ಟಾಗೈತೆ. ಕೆಲಸ ಚಲೋ ಆಗೈತೆ ಇದೆಲ್ಲ. ಈಗ ಅಗಲೀಕರಣ ಆದಿದ್ದು ಒಂದು ಒಳ್ಳೇದಂತ್ರಿ ಜನಕ್ಕೆ. ಒಂದು ಗಾಡಿ ಸೈಡ್ ಹಾಕಿದ್ರೆ ಒಂದು ಗಾಡಿ ಕಂಟಿ ಒಳಗೆ ಕಂಟಿ ಎಲ್ಲ ತರ್ಕೊಂತ ಹೋಗಿದ್ವಿ ರೀ. ಇವಾಗ ಏನಿಲ್ಲ ರೀ, ಈಗ ಅಗಲೀಕರಣ ಆಗೈತೆ ರೀ ಜಾಸ್ತಿ. ಈಗ ಆಗ್ಬೋದಲ್ಲ ರೀ. ಆದ್ರೆ ಕ್ವಾಲಿಟಿ ಚಲೋ ಆಗೈತೆ. ಇನ್ನೊಂದು ಸ್ವಲ್ಪ ಡಾಂಬರ್ ಒಂದು ಸ್ವಲ್ಪ ಕ್ವಾಲಿಟಿ ಆದರೆ ಉತ್ತಮ ಅಂತ ನಮ್ಮ ಸುಮಾರು ಒಂದು 2 ವರ್ಷದ ಹಿಂದೆ ಮಾಡಿದ್ರಿ. ಅದೆಲ್ಲ ಒಂದು 1.5 ವರ್ಷಗಳೆಲ್ಲ ಕಿತ್ಕೊಂಡು ಹೋಗ್ಬಿಟ್ಟಿತ್ತು ರೀ. ಇವಾಗ ಮಾತ್ರ ಏನು ಪರವಾಗಿಲ್ಲ, ಕೆಲಸ ಮಾತ್ರ ಚಲೋ ರೀ, ಅಚ್ಚುಕಟ್ಟಾಗಿ ನಡೀತಾ ಇದೆ ರೀ. ಮುಂದೆ ಇನ್ನೊಂದು ಸ್ವಲ್ಪ ಇದಕ್ಕಿಂತ ಅಚ್ಚುಕಟ್ಟಾಗಿ ಭಾಳ ಚಲೋ ಅಂತ ನಮ್ಮ ಅಭಿಪ್ರಾಯ. ಇದು ಈ ಮೆಟ್ಲಿಂಗ್ ನೋಡಿದ್ರೆ ಡಾಂಬರ್ ಅಂತ ತಾಳ್ಕಿ ಬರ್ಬೋದು ಅನ್ನೋ ಅನ್ಸುತ್ತೆ. ಹಾಂ ಬರ್ಬೋದು ಅನ್ನೋದು. ಮೆಟ್ಲಿಂಗ್ ಚಲೋ ಆಗೈತೆ ರೀ. ಮೆಟ್ಲಿಂಗ್ ಚಲೋ ಆಗೈತಿ. ಆದ್ರೆ ಇನ್ನೊಂದು ಸ್ವಲ್ಪ ಏನೈತಿ ಇದು ರೋಲರ್ ಇನ್ನೊಂದು ಸ್ವಲ್ಪ ಆಡಿಸಿ ಸ್ವಲ್ಪ ಮೆಟ್ಲಿಂಗ್ ಚಲೋ ಆಗುತ್ತಂತ ನಮ್ಮ ಅಭಿಪ್ರಾಯ. ಅಂದರೆ ಈ ರೈತರು ಏನು ಮಾಡ್ತಾರೆ, ಸ್ವಲ್ಪ ಅವರ ಅನಾನುಕೂಲ ತಕ್ಕಂಗೆ ಪೈಪ್ ಹಾಕೋದು ಇವೆಲ್ಲ ಸ್ವಲ್ಪ ಅಡ್ಡಿದ್ರೆ ಮಾಡಿದ್ರೆ ಏನೋ ಡಾಂಬರ್ ಹೊಡಿಬೋದು. ಅದಕ್ಕೆ ಡಾಂಬರ್ ಚಲೋ ಕ್ವಾಲಿಟಿ ಹಾಕಿದಪ್ಪ ಅಂದ್ರೆ ಅದು ಏನೂ ಆಗೋಲ್ಲ ಅಂತ ನಮ್ಮ ಇದು ಅನಿಸಿಕೆ ರೀ. ಮೊದಲು ಯಾವುದೇ ಗಾಡಿ ಇಲ್ಲಿಂದ ಹೋಗ್ತವ್ರೆ ಅಲ್ಲಿವರೆಗೆ ಸುಮಾರು ಒಂದು ಅರ್ಧ ಕಿಲೋಮೀಟ್ರ್ ಆದರೂ ಗಾಡಿನೇ ಕಾಣ್ತಿದ್ದಿಲ್ಲ. ಇವಾಗ ಏನಿಲ್ಲ ಪರವಾಗಿಲ್ಲ, 1 ಕಿಲೋಮೀಟ್ರ್ ಜಾಸ್ತಿನೇ ಗಾಡಿ ಕಾಣ್ತವೆ. ಅಲ್ಲಿಂದ ದೂರಿಂದ ಬರೋದು ಇಲ್ಲಿಂದ ಹೋಗೋದು ಎಲ್ಲ ಕರೆಕ್ಟಾಗಿ ರೈತರಿಗೆ ಇದು ಅಡ್ಡಾಡೋಕೆ ಎಲ್ಲ ಒಳ್ಳೆಯದು ಅನುಕೂಲ ಆಗಿಬಿಟ್ಟಿದೆ. ಇದು ರಸ್ತೆ ಅಗಲೀಕರಣ ಆದದ್ದೇ ಒಂದು ಒಳ್ಳೇದು ರೀ. ಮೊದಲು ಈ ಥರ ಏನು ಇದ್ದಿದ್ದಿಲ್ಲ ರೀ. ಹತ್ತೇದು ರೋಡ್ ಒಂದು ಗಾಡಿ ಬಂದರೆ ಇನ್ನೊಂದು ಗಾಡಿ ಹೋಗೋಕೆ ಕಷ್ಟ ಇದನ್ನೇ ಇದ್ದಿದ್ದಿಲ್ಲ. ಇವಾಗೇನು ಪರವಾಗಿಲ್ಲ ರೀ. ಈಗ ರೋಡ್ ಅಗಲೀಕರಣನೂ ಆಗೈತಿ. ಆಮೇಲೆ ದೂರಿನ ಗಾಡಿ 1 ಕಿಲೋಮೀಟ್ರ್ವರೆಗೂ ಗಾಡಿ ಬರೋದೆಲ್ಲ ಕಾಣ್ತದೆ ರೀ. ಇಲ್ಲ ಈ ರೀತಿ ಒಳಗೆ ಆಗಿದ್ದಿಲ್ಲ ರೀ. ಇವು ಒಳ್ಳೆ ರೀತಿಯಿಂದ ಆಗಿದೆ ರೀ.
ಐತಿಹಾಸಿಕ ನಗರ ತಾಳಿಕೋಟೆಯಲ್ಲಿ ಶ್ರೀ ಗ್ರಾಮದೇವತೆ ದ್ಯಾಮವ್ವಾದೇವಿ ಜಾತ್ರಾ ಮಹೋತ್ಸವ ಶ್ರೀ ಖಾಸ್ಗತೇಶ್ವರ ಮಠದ ಅಜ್ಜನ ಜಾತ್ರೆಯ ಅಂಗವಾಗಿ ಐತಿಹಾಸಿಕ ನಗರ ತಾಳಿಕೋಟೆಯಲ್ಲಿ ವಿಶಾಲ್ ಸೈಕಲ್ ಮಾಲ್ ವಿಜಯಪುರ ಇವರು ಸೈಕಲ್ ಮಾರಾಟ ಮಳಿಗೆಯನ್ನ ಪ್ರಾರಂಭಿಸಿದ್ದಾರೆ. ವಿಶಾಲ್ ಸೈಕಲ್ ಮಾರಾಟ ಮಳಿಗೆಯಲ್ಲಿ ಮಕ್ಕಳಿಗೆ, ಹದಿಹರೆಯದವರಿಗೆ ಮತ್ತು ವಯಸ್ಕರಿಗೆ ಬೇಕಾದ ಗೇರ್ ಸೈಕಲ್, ಹೈಸ್ಪೀಡ್ ಸೈಕಲ್, ಡಬಲ್ ಡಿಸ್ ಸೈಕಲ್ ಹಾಗೂ ಮಹಿಳೆಯರಿಗೆ ಸೇರಿದಂತೆ ಇನ್ನು ವಿವಿಧ ಬಗೆಯ ಹಲವು ಸೈಕಲ್ಗಳು ಕೈಗೆಟುಕುವ ಬೆಲೆಯಲ್ಲಿ ಸಿಗುತ್ತವೆ. ಹಾಗೆ ಮಕ್ಕಳಿಗೆ ಕಲಿಯಲು ಅನುಕೂಲವಾಗುವ ಸಪೋರ್ಟಿಂಗ್ ವೀಲ್ಸ್, ಟ್ರೈಸಿಲ್ ವಾಕರ್ಸ್ ಹೊಂದಿರುವ ಸೈಕಲ್ಗಳು, ದೈನಂದಿನ ಓಡಾಟ, ಶಾಲೆ, ಕಾಲೇಜುಗಳಿಗೆ ಹೋಗಲು ಬಳಸುವ ಜನಪ್ರಿಯ ಬ್ರ್ಯಾಂಡ್ಗಳ ಸೈಕಲ್ಗಳು ಸುಲಭವಾಗಿ ಹತ್ತಿ ಇಳಿಯಲು ಅನುಕೂಲವಾಗುವಂತೆ ವಿಶೇಷ ಪ್ರೇಮ ವಿನ್ಯಾಸವನ್ನ ಹೊಂದಿರುವ ಸೈಕಲ್ಗಳು ತಾಳಿಕೋಟೆ ಪಟ್ಟಣದಲ್ಲಿ ಪ್ರಾರಂಭಿಸಿರುವ ವಿಶಾಲ್ ಸೈಕಲ್ ಮಾಲ್ನಲ್ಲಿ ಲಭ್ಯವಿರುತ್ತವೆ ಮತ್ತು ಇತರೆ ಆಟಿಕೆಗಳು ಸಹ ಯೋಗ್ಯ ಬೆಲೆಯಲ್ಲಿ ಲಭ್ಯವಿರುತ್ತವೆ. ಈ ಎಲ್ಲಾ ಅವಕಾಶ ತಾಳಿಕೋಟೆ ಪಟ್ಟಣ ಸೇರಿದಂತೆ ಸುತ್ತಮುತ್ತಲಿನ ಹಳ್ಳಿಗಳ ಜನತೆಗೆ ಕೇವಲ ಒಂದೇ ಒಂದು ವಾರ ಮಾತ್ರ ಈ ಮಳಿಗೆ ತಾಳಿಕೋಟೆ ಪಟ್ಟಣದಲ್ಲಿ ಲಭ್ಯವಿರುತ್ತದೆ. ಬನ್ನಿ ಇಂದೇ ಭೇಟಿ ನೀಡಿ. ಶ್ರೀ ಖಾಸ್ಗತೇಶ್ವರ ಕಾಲೇಜು ಎದುರಿಗೆ, ಬಾಟಾ ಬ್ರ್ಯಾಂಡ್ ಹತ್ತಿರ, ಮೇನ್ ರೋಡ್, ತಾಳಿಕೋಟೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ. ಮೊಬೈಲ್ ನಂಬರ್ 9845182795. ಪ್ರಕಾಶ್ ರಾಸ್ಕರ್, ವಿಶಾಲ್ ಸೈಕಲ್ ಮಾಲ್ ಮಾಲೀಕರಾದ ಬಿಜಾಪುರಿಂದ ಇವತ್ತು ನಾವು ತಾಳಿಕೋಟೆಗೆ ಬಂದಿದ್ದೇವೆ. ತಾಳಿಕೋಟದಲ್ಲಿ ನಾವು ಒಂದು ಸೈಕಲ್ ಸ್ಟಾಲನ್ನು ಏರ್ಪಡೆ ಮಾಡಿದ್ದೇವೆ. ಇಲ್ಲಿ ಸಾಕಷ್ಟು ನಮ್ಮ ಫಾಲೋವರ್ಸ್, ವಿಶಾಲ್ ಸೈಕಲ್ ಮಾಲ್ ಫಾಲೋವರ್ಸ್ ಭಾಳಷ್ಟು ಜನ ಬಾಗೇವಾಡಿ, ತಾಳಿಕೋಟೆ, ಹುಣಸಗಿ, ಮುದ್ದೇಬಿಹಾಳ ಈ ಸುತ್ತಮುತ್ತ ಹಳ್ಳಿನ ಎಲ್ಲ ಜನರು ನಮಗೆ ಪದೇ ಪದೇ ಕಾಲ್ ಮಾಡಿ ನಮ್ಮ ಹತ್ರ ಬನ್ನಿ ಸರ್, ನಮಗೆ ಸೈಕಲ್ ಭಾಳ ಅವಶ್ಯಕತೆ ಇದೆ ಅಂಥೇಳಿ ಕೇಳ್ಕೊತಾ ಇದ್ರು. ಆದರೆ ನಮಗೆ ಈ ಸಂದರ್ಭದಲ್ಲಿ ಬರಬೇಕಂದ್ರೆ ಇಲ್ಲಿ ಖಾಸ್ಗತೇಶ್ವರ ಹಾಗೆ ಅಜ್ಜವ್ರ ಜಾತ್ರೆಗೆ ಹಾಗೆ ಶ್ರೀ ಗ್ರಾಮದೇವಿ ದ್ಯಾಮವ್ವಾರ ಜಾತ್ರೆಗೆ ನಮಗೆ ಆಹ್ವಾನ ಕೊಟ್ಟಿದ್ದರು. ನೀವು ಬರಬೇಕು ಸರ್, ಇಲ್ಲಿ ಜಾತ್ರೆಗೆ ಒಂದು ಸ್ಟಾಲ್ ಹಾಕಿ ನಾವು ಜನರು, ತಾಳಿಕೋಟೆ ಜನರು ಆರೋಗ್ಯವಂತರಾಗಿ ಇರಬೇಕು, ಹಾಗೆ ಚಿಕ್ಕ ಮಕ್ಕಳು ಮೊಬೈಲನ್ನು ಬಿಡಬೇಕಂತ ಹೇಳಿ ವಿಶಾಲ್ ಸೈಕಲ್ ಮಾಲ್ದವರು ಸತತವಾಗಿ ಪ್ರಯತ್ನ ಮಾಡ್ತಾ ಇರ್ತಾರೆ. ಅದಕ್ಕಾಗಿ ಎಲ್ಲ ಈ ಸೈಡಿನ ಜನತೆ ನಮಗೆ ಪದೇ ಪದೇ ಕಾಲ್ ಮಾಡಿ ಬರ್ರಿ ಸರ್, ನಮ್ಮ ಹತ್ರ ಸ್ವಲ್ಪ ಸ್ಟಾಲ್ ಹಾಕಿ ನಮ್ಮ ಮಕ್ಕಳಿಗೆ ಸೈಕಲ್ ಬೇಕು ಅಂತ ಹೇಳಿ ಜಾಸ್ತಿ ಜನ ಫೋನ್ ಮಾಡಿದ ತಕ್ಷಣವೇ ನಾವು ಇವತ್ತು ತಾಳಿಕೋಟಿನಲ್ಲಿ ಕಾಲೇಜ್ ಎದುರುಗಡೆ ಹಾಗೆ ಲಕ್ಷ್ಮಿ ಅಂಗಡಿ, ಸಂಧಿ ಅಂಗಡಿ ಅಂತ ಹೇಳಿ ಬಟ್ಟೆ ಅಂಗಡಿ ಇದೆ, ಇಲ್ಲಿ ನಾವು ಒಂದು ಸ್ಟಾಲನ್ನು ಏರ್ಪಡೆ ಮಾಡಿದ್ದೇವೆ. ಕಾಲೇಜ್ ಎದುರುಗಡೆ ಮೇನ್ ರೋಡ್ ಮೇಲೆ ಒಂದು ಸ್ಟಾಲ್ ಹಾಕಿ ಇವತ್ತು ನಾವು ಸೈಕಲ್ ಮಾರಾಟವನ್ನು ಚಾಲೂ ಮಾಡಿದ್ದೇವೆ. ಅದಕ್ಕಾಗಿ ತಾಳಿಕೋಟೆ ಹಾಗೆ ಉತ್ತರ ಕರ್ನಾಟಕ ಮಂದಿ ಹಾಗೆ ಈ ನಮ್ಮ ಆಜುಬಾಜು ಪಕ್ಕದ ಎಲ್ಲ ಜನರು, ನಮ್ಮ ಮಿತ್ರರು ಹಾಗೆ ನಮ್ಮ ವಿಶಾಲ್ ಸೈಕಲ್ ಮಾಲ್ ಫಾಲೋವರ್ಸ್ಗೆ ಎಲ್ಲರಿಗೂ ನಾನು ಹೇಳ್ತಾ ಇರೋದು ಏನಂದರೆ, ಇವತ್ತು ನಾವು ತಾಳಿಕೋಟದಲ್ಲಿ ಬಂದಿದ್ದೇವೆ. ಸುಮಾರು ಒಂದು ವಾರ ನಾವು ಇಲ್ಲೇ ಇರುತ್ತದೆ. ಈ ಖಾಸ್ಗತೇಶ್ವರ ಸ್ವಾಮೀಜಿಯವರ ಅಜ್ಜವರ ಜಾತ್ರೆ ಹಾಗೆ ಶ್ರೀ ಗ್ರಾಮದೇವಿ ದ್ಯಾಮವ್ವಾರ ಜಾತ್ರೆಗೆ ನಾವು ಬಂದಿದ್ದೇವೆ. ಅದಕ್ಕಾಗಿ ಆದಷ್ಟು ಬೇಗ ನೀವು ನಿಮ್ಮ ಸೈಕಲನ್ನು ಪಡೆಯಿರಿ. ಕಡಿಮೆ ಬೆಲೆಯಲ್ಲಿ ನಾವು 3,000 ರೂಪಾಯಿದಲ್ಲಿ ಸೈಕಲನ್ನು ಕೊಡ್ತಾ ಇದ್ದೇವೆ. ಚಿಕ್ಕ ಮಕ್ಕಳ ಸೈಕಲ್ ಕೇವಲ 1,000 ರೂಪಾಯಿದಲ್ಲಿ ಕೊಡ್ತಾ ಇದ್ದೇವೆ. ಹಾಗೆ ಬ್ಯಾಟ್ರಿ ಕಾರ್, ಬೈಕ್ ಇವೆಲ್ಲ ನಮ್ಮ ಹತ್ರ ಹೊಸ ಹೊಸ ಐಟಮ್ಗಳು ಎಲ್ಲ ಸ್ಟಾಕ್ ತಂದಿದ್ದೇವೆ. ಅದಕ್ಕಾಗಿ ಒಂದು ಸಲ ಬಂದು ನಮಗೆ ಸಂಪರ್ಕ ಮಾಡಬೇಕು. ಹಾಗೆ ನೀವು ಎಲ್ಲ ಮಾಲನ್ನು ನೋಡಿ ಆನ್ಲೈನ್ ಆಫ್ಲೈನ್ ಎಲ್ಲಕ್ಕಿಂತ ಕಡಿಮೆ, ಪೂರಾ ಭಾರತದಲ್ಲಿ ಎಲ್ಲಕ್ಕಿಂತ ಕಡಿಮೆದಲ್ಲಿ ನಾವು ಸೈಕಲನ್ನು ಸೇಲ್ ಮಾಡ್ತೀವಿ ಅಂಥೇಳಿ ಚಾಲೆಂಜ್ ಕೂಡ ನಾವು ಮಾಡಿ ಸೇಲ್ ಮಾಡ್ತಾ ಇದ್ದೇವೆ. ಅದಕ್ಕಾಗಿ ಒಂದು ಸಲ ಬಂದು ಸಂಪರ್ಕ ಮಾಡಿ ನೀವು ಕಡಿಮೆ ಬೆಲೆಯಲ್ಲಿ ಸೈಕಲ್ ಪಡೆಯೋದು ಹಾಗೆ ಆರೋಗ್ಯವಂತರಾಗಿ ಇರಬೇಕಂತೇಳಿ ಇಚ್ಛಿಸುತ್ತೇನೆ.